ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಎಲ್ಲಾ ಹೆಮ್ಮೆಯ ಭಾರತೀಯರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಜಗತ್ನಾಗ ನಡೆದಿರುವಂತಹ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೇನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡಿ ಸುಮ್ಕುದ್ರ ಬ್ಯಾಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೆ ಏನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರ್ಬೇಡ್ರಿ. ಇಷ್ಟು ದಿನ ಹಿಂದೂಗಳದ್ರಾಗ ದ್ವೇಷ ಬಿತ್ತುವಂತಹ ಕೆಲಸ ಮಾಡ್ತಿದ್ದ ಕಾಂಗ್ರೆಸ್ ಈಗ ಸಣ್ಣ ಮಕ್ಕಳಿಗೂ ಬಿಟ್ಟಿಲ್ ನೋಡ್ರಿ. ಸಣ್ಣ ಮಕ್ಕಳಲ್ಲಿ ದ್ವೇಷ ಹರಡುವಂತಹ ಕೆಲಸ, ನೀಚ ಕೆಲಸಕ್ಕೆ ಕೈ ಹಾಕ್ಬಿಟ್ಟದ. ಇವತ್ತ ಸ್ವಾತಂತ್ರ್ಯೋತ್ಸವ ಅದ. ಮಕ್ಕಳೆಲ್ಲ ಕೂಡಿ ಕೇಸರಿ ಬಟ್ಟಿ ಹಾಕೊಂಡು ಬಂದಿದ್ರು. ಅದನ್ನ ನೋಡೇ ಕಾಂಗ್ರೆಸ್ ಉರ್ಕೊಂಡ್ ಬಿಡ್ತು ನೋಡ್ರಿ. ಗುಜರಾತಿನ ಸುರೇಂದ್ರ ನಗರದಾಗ ತಿರಂಗಾ ಯಾತ್ರೆಗೆ ಬಂದ ಮಕ್ಕಳು ಕೇಸರಿ ಬಟ್ಟೆ ಮ್ಯಾಲ ವೀರ್ ಸಾವರ್ಕರ್ ಮತ್ತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಫೋಟೋ ನೋಡಿದ್ರು ನೋಡ್ರಿ. ಈ ಫೋಟೋ ನೋಡ್ತಿದ್ದಂಗ ಕಾಂಗ್ರೆಸ್ ಮುಖಂಡರು ಈ ಮಕ್ಕಳಿಗೆಲ್ಲ ಈ ಯಾತ್ರೆದಾಗ ಅವಕಾಶ ಇಲ್ಲ ಅಂತ ಅಂದ್ಬಿಟ್ರು. दबावी दीदी हो आ वीडियो तो स्कूल ड्रेस में साइड ऊपर चल શું કરું टी शर्ट नहीं स्कूल ड्रेस ने अंदर दबायो. ದೊಡ್ಡ ಕಾಮಿಡಿ ಏನಂದ್ರ ಅಲ್ಲೊಬ್ಬ ಕಾಂಗ್ರೆಸ್ ಗುಲಾಮ ಕಾಂಗ್ರೆಸ್ ಚಿಹ್ನೆ ಇರೋ ಬಟ್ಟೆನ ಹಾಕೊಂಡು ಬಂದಿದ್ದ. ವೀರ್ ಸಾವರ್ಕರ್, ನೇತಾಜಿ ಅವರೆಲ್ಲ ದೇಶಕ್ಕಾಗಿ ಹೋರಾಡದವ್ರು ಅಲ್ಲೇನ್ರಿ. ಅವ್ರು ನೋಡಿದ್ರೆ ಯಾಕೆ ಇಷ್ಟು ಇವ್ರು ಉರ್ಕೋಬೇಕು ಅದು ತಿಳಿಯಲಾಗ ನನಗ. ಅವ್ರನ್ನ ಮಕ್ಕಳು ರೋಲ್ ಮಾಡೆಲ್ ಆಗಿ ತಿಳ್ಕೊಳ್ಳೋದೇನ್ ತಪ್ಪೈತೆ ಇದ್ರಾಗ? ನೀವು ಹೇಳ್ರಿ. ಅಲ್ಲ, ಮತ್ತ ರಾಹುಲ್ ಗಾಂಧಿಗೆ ವೀರ್ ಸಾವರ್ಕರ್ ಅವರು ಬರುದಿಲ್ಲ ಅಂತ ಕಾರಣಕ್ಕ ಹಿಂಗ ಮಕ್ಕಳನ್ಯಾಗ್ನು ದ್ವೇಷದ ಬೀಜನ ಬಿತ್ತುದು ಎಷ್ಟು ಸರಿ ಹೇಳ್ರಿ? ಅವ್ರ ಮೇಲೆ ಹೇರೋದು ಎಷ್ಟು ಸರಿ ಹೇಳ್ರಿ? ಅಲ್ಲ, ಹಿಂಗ ಬಿಟ್ರ ಕಾಂಗ್ರೆಸ್ ಮುಂದೊಂದ್ ದಿನ ರಾಹುಲ್ ಗಾಂಧಿಯನ್ನೇ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಅಂದ್ರೂ ಏನ್ ಆಶ್ಚರ್ಯ ಪಡ್ಬೇಕಾಗಿಲ್ಲ ನೋಡ್ರಿ. ಇನ್ನು ಕೋಲ್ಕತ್ತಾದಾಗ ವೈದ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಐತ್ಲಾ, ಇದನ್ನ ಹಳ್ಳ ಹಿಡಿಸ್ಲಿಕ್ಕೆ ಮಮತಾ ಬ್ಯಾನರ್ಜಿ ಸರ್ಕಾರ ಭಾರಿ ಕಷ್ಟ ಪಡ್ಲಿಕ್ಕತ್ತಿದ್ದು ಮತ್ತೊಂದ್ಸಲ ಸಾಬೀತಾಗಿದೆ ನೋಡ್ರಿ. ಎಲ್ಲಾ ದವಾಖಾನೆಯವರು ಸೇರ್ಕೊಂಡು ಮೃತ ವೈದ್ಯೆ ಡಾಕ್ಟರ್ ಮೌಮಿತಾ ದೇಬ್ನಾಥ್ ಅವರ ಸಾವಿಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳಿ ಒಂದು ಜಾಗದಾಗ ಪ್ರತಿಭಟನೆ ಮಾಡ್ಲಿಕ್ಕತ್ತಿದ್ರು. ಅಲ್ಲಿಗೆ ಬಂದಂತಹ TMC ಗೂಂಡಾಗಳು ಗದ್ಲೆಬ್ಬಿಸ್ಲಿಕ್ಕೆ ಚಾಲು ಮಾಡಿದ್ರ ನೋಡ್ರಿ. ಅಷ್ಟೇ ಅಲ್ರಪ್ಪ, ಎಲ್ಲಾರ ಮೇಲೂ ಕೈ ಮಾಡ್ಲಿಕ್ಕೆ ಚಾಲು ಮಾಡಿದ್ರು, ಹೊಡಿಲಿಕ್ಕೆ ಹೋದ್ರು, ಚೇರ್ಗಳನ್ನೆಲ್ಲ ಪುಡಿ ಪುಡಿ ಮಾಡಿಬಿಟ್ರು. ಸಾವಿಗೆ ನ್ಯಾಯ ಕೊಡಿಸ್ರಿ ಅಂತ ಕೇಳುವುದೇ ತಪ್ಪೇನ್ರಿ? ರೇಪ್ ಅಂಡ್ ಮರ್ಡರ್ ಆಗಿರೋದನ್ನ ಸೂಸೈಡ್ ಅಂತ ಒಪ್ಕೊಳ್ರಿ ಅಂತ ಕುಟುಂಬಕ್ಕೆ ಹೇಳುದು ಹೆಂಗ್ ಮನ್ಸ್ ಬರ್ತದ್ರಿ? ಇಂಥವ್ರಿಗೆ ಏನ್ ಹೇಳ್ಬೇಕಂತೀನಿ. ಅಂದ್ರೂ ದೀದಿ ಅವಧಿನ್ಯಾಗ ಬಂಗಾಳ ಅನ್ನೋದು ಪೂರ್ತಿ ಹಾಳಾಗಿ ಹೋಗ್ಲಿಕ್ಕತ್ತದ ನೋಡ್ರಪ್ಪ. ಇನ್ನು ನಮ್ಮ ಬೆಂಗಳೂರುನು ಕ್ರೈಮ್ ಸಿಟಿ ಆಗ್ಲಿಕ್ಕತ್ತದ ಏನಂತ ಟೆನ್ಷನ್ ಚಾಲು ಆಗಿದ್ರಿ. ದಿನ ಬೆಳಗಾದ್ರ ಸಾಕ್ರಪ್ಪ, ಬರೀ ಅಪರಾಧಗಳದ್ದೇ ಸುದ್ದಿ. ಈಗ ಇನ್ನೊಂದು ಹಂತಕ್ಕೆ ಮುಂದೆ ಹೋಗೈತಿ. ಏನಂದ್ರ ಬೆಂಗಳೂರು ಉಗ್ರರ ಸ್ಲೀಪರ್ ಸೆಲ್ ಆಗ್ಲಿಕ್ಕತ್ತದ ಏನಂತ ಸಂಶಯ ಬರ್ಲಿಕ್ಕತ್ತದ. ಹಿಂಗ ಸಂಶಯ ಬರ್ಲಿಕ್ಕೂ ಒಂದು ಕಾರಣ ಅದ. JP ನಗರದಾಗ ಒಂದು ಮನ್ಯಾಗ ಬ್ಲಾಸ್ಟ್ ಆಯ್ತು. ಎಲ್ಲಾರು ಇರ್ಲಿ ಸಿಲಿಂಡರ್ ಇರಬಹುದೇನೋ, ಕೆಲವೊಂದ್ಸಲ ಸಿಲಿಂಡರ್ ಬ್ಲಾಸ್ಟ್ ಆಗ್ತಿರ್ತಾವಂತ ತಿಳ್ಕೊಂಡ್ರು. ಆದ್ರ ಆ ಶಬ್ದ ಏನ ಸಾಮಾನ್ಯವಾಗಿರ್ಲಿಲ್ಲ ನೋಡ್ರಿ. ಅದ್ರಾಗೂ ಒಳಗ್ ಹೋಗಿ ನೋಡ್ದಾಗ ಇಬ್ರು ಬಾಳೆ ಪೆಟ್ಟಾಗಿ ನರಳಾಡ್ಲಿಕ್ಕತ್ತಿದ್ರು. ಅವ್ರ ಹೆಸರು ಸಮೀರ್ ಮತ್ತು ಮೌಸಿನ್ ಅಂತ ಹೇಳಿ. ಪೊಲೀಸರು ಬಂದು ನೋಡ್ದಾಗ ಶಾಕ್ ಆಗ್ಬಿಡ್ತು. ಯಾಕಂದ್ರ ಅಲ್ಲಿ ಬ್ಲಾಸ್ಟ್ ಆಗಿದ್ದು ಸಿಲಿಂಡರ್ ಅಲ್ಲ, ಬದಲಿಗೆ ಕುಕ್ಕರ್ ಬ್ಲಾಸ್ಟ್ ಆಗ್ಯದಂತ ಗೊತ್ತಾಯ್ತು. ಸೀದಾ NIAಗ ಫೋನ್ ಹೋಯ್ತು. ಅಲ್ಲಿಂದ ಬಂದಂತ ಅಧಿಕಾರಿಗಳು ಸ್ಫೋಟಕಗಳು ಇರೋದು ಖಾತ್ರಿ ಅಂತ ಹೇಳಿಬಿಟ್ರು. ಕುಕ್ಕರ್ ಬಲ್ಲಿ ಒಂದಿಷ್ಟು ವೈರ್ಗಳು ಬೇರೆ ಸಿಕ್ಕಾವ. ಇದೊಂದು ಜಾಲನ ಭೇದಿಸ್ಲಿಕ್ಕೆ NIA ಮುಂದಾಗ್ಯದ ನೋಡ್ರಪ್ಪ. DKC ಬ್ರದರ್ಸ್ ಈಗ ಸುಟ್ಟ ಗಾಯಗಳಿಂದ ದವಾಖಾನಿ ಸೇರ್ಬಿಟ್ಟಾರ. ಈ ಟೈಮಿಂಗ್ ಅನ್ನೋದು ಹೆಂಗಿರ್ಬೇಕಂದ್ರ ನಮ್ಮ ಕೆಲಸದಾಗ ಅದನ್ನ ತೋರಿಸ್ಬೇಕು ನಾವು. ಜೊತೆಗೆ ಒಂದಿಷ್ಟು ಕ್ರಿಯೇಟಿವಿಟಿನೂ ಇರಬೇಕು. ಕೆಂಪು ಕೋಟೆದಾಗ ಮೋದಿ ಮಾತಾಡೋ ಮುಂದ ಪರಿವಾರವಾದ ಮತ್ತು ಜಾತಿವಾದದ ಬಗ್ಗೆ ಮಾತು ಶುರು ಮಾಡಿದ್ರು ನೋಡ್ರಿ. ಅವಾಗ ಕ್ಯಾಮ್ರಾಮನ್ ಫಟ್ ಅಂತ ರಾಹುಲ್ ಗಾಂಧಿ ಕಡೆ ಕ್ಯಾಮ್ರಾ ತಿರುಗಿಸ್ಬಿಟ್ರು. प्यारे देशवासियों,
जब मैं देश में एक चिंता हमेशा कहता हूं, परिवारवाद, जातिवाद भारत के लोकतंत्र को बहुत नुकसान कर रहा है। देश को, लोक राजनीति को हमें परिवारवाद और जातिवाद से मुक्ति दिलानी होगी। आज हमने ನಂಗಂತೂ ಇದನ್ನು ನೋಡಿ ಬಹಳ ನಗು ಬಂತ್ರಪ್ಪ. ಪಾಪು ಪಪ್ಪು ಈ ಮಾತು ನಂಗೆ ಹೇಳಿದ್ದು ಅಂತ ಗೊತ್ತಾಗಿತ್ತು ಅವ್ರಿಗೆ. ಬೇಜಾರ್ನಾಗ ಇರುವಾಗೆ ಕ್ಯಾಮ್ರಾಮನ್ ಇನ್ನಷ್ಟು ಪಾಪ ಖಜಿಲ್ ಮಾಡ್ಬಿಡುದು ಅವ್ರಿಗೆ ಝೂಮ್ ಹಾಕಿ ತೋರಿಸಿ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ನಾವೆಲ್ಲ ಚಿಂತೆ ಮಾಡುವಂತಹ ಒಂದು ವರದಿ ಕೊಟ್ಟದ. ಮಂಕಿ ಪಾಕ್ಸ್ ವೈರಸ್ ಅನ್ನೋದು ಹರಡೇದಂತ. ಅಷ್ಟೇ ಅಲ್ಲ, ಅದು ಗ್ಲೋಬಲ್ ಎಮರ್ಜೆನ್ಸಿ ಅಂತನೂ ಹೇಳ್ಯದ. Today, the emergency committee met and advised me that, in its view, the situation constitutes a public health emergency of international concern. I have accepted that advice. The detection and rapid spread of a new clade of mpox in eastern DRC, its detection in neighboring countries that had not previously reported mpox, and the potential for further spread within Africa and beyond is very worrying. In addition to other outbreaks of other clades of mpox in other parts of Africa, it's clear that a coordinated international response is essential to stop these outbreaks and save lives. ಇಂಥವೆಲ್ಲ ಏನೇನೋ ವೈರಸ್ ಬಂದಾಗ ನಂಗಂತೂ ಕೊರೋನಾನೇ ನೆನಪಾಗ್ತದೆ ನೋಡ್ರಿ. ಆ ಲಾಕ್ಡೌನ್ ಕಣ್ಣು ಮುಂದೆ ಬರ್ತದ. ಆ ನರಕ ಯಾತನೆ ಯಾರಿಗೂ ಬ್ಯಾಡ ಅಂತೀನಪ್ಪ ನಾನು. ಭಾರತ ಮಂಕಿ ಪಾಕ್ಸ್ ವೈರಸ್ ತಡೆಗ ಎಲ್ಲಾ ಕ್ರಮ ತಗೋಬೇಕಾಗೈತೆ ನೋಡ್ರಿ ಆದಷ್ಟು ಜಲ್ದಿ. ಇನ್ನು ಬಹಳಷ್ಟು ಮಂದಿ ಭಾರತಕ್ಕ ಸ್ವಾತಂತ್ರ್ಯ ಹೆಂಗ್ ಬಂತು ಅಂತ ಕೇಳಿದ್ರ ಗಾಂಧೀಜಿ ಉಪವಾಸ ಕುಂತ್ರು ಅದಕ್ಕೆ ಬಂತು ಅಂತಾರ. ಅಲ್ಲ, ತ್ಯಾಗ ಬಲಿದಾನಗಳೆಲ್ಲ ಲೆಕ್ಕನೇ ಇಲ್ಲ. ದರಾಸಲ ಆಗಸ್ಟ್ 15 ಬಂದ್ರ ಹಳಿದೊಂದು ವಿಡಿಯೋ ಮತ್ತ ವೈರಲ್ ಆಗ್ತಿರ್ತೈತಿ. ಈ ಸಲನೂ ಅದೇ ಆಗಿದ್ದು. ಯಾವ ವಿಡಿಯೋ ಅಂತ ಕೇಳಿಗತ್ತಿರೇನ ನೋಡ್ರಿ ಒಂದ್ಸಲ. बाबू बाबू देश बाबू ಹಿಂದೂಗಳ ನಂಬಿಕೆಗೆ, ಭಾವನೆಗೆ ಕವಡೆ ಕಾಸಿನ ಕಿಮ್ಮತ್ತೇ ಇಲ್ಲ ಅನ್ನೋ ತರ ವರ್ತನೆ ಮಾಡೋರು ಅದಾರ. ಶ್ರೀಶೈಲಂನ್ಯಾಗ ಒಂದು ಮುಸ್ಲಿಂ ಕುಟುಂಬ ಗಣೇಶನ ವಿಗ್ರಹ ಇರೋ ಕಡೆ ಕುಂತ ಚಿಕನ್ ಬಿರಿಯಾನಿ ತಿನ್ಲಿಕತ್ತಿದ್ರ ನೋಡ್ರಿ. ಅದನ್ನ ನೋಡಿದ ಹಿಂದೂಗಳಿಗೆ ಪಿತ್ತ ನೆತ್ತಿಗೇರ್ತು. ಪಟ್ ಅಂತ ಅಲ್ಲಿಗೆ ಬಂದು ಅವ್ರನ್ನೆಲ್ಲ ಜಾಗ ಖಾಲಿ ಮಾಡಿಸ್ಬಿಟ್ರು. అసలు ఏంటి అసలు కొంచెం కూడా కొంచెం సిగ్గుసారి ఉండదు మీకు అసలు నాకు అర్థం కాదు మేము మాత్రం సెక్యులర్ ఉంటారు, మీరు మాత్రం ఉండరు. చూడు అసలు జస్ట్ రిమూవ్ యువర్ ఫేస్, రిమూవ్ యువర్ ఫేస్, రిమూవ్ యువర్ ఫేస్. దిస్ హౌ దే ఆర్ డూయింగ్ ఇట్. తెలియదంటే అమ్మా, తెలియదు, నాకు అర్థం కాదు. తెలియదంటే అనంటే మిలాతంగా అంటారు మీరు, నాకు అర్థం కాదు. చేస్తారండి అసలు మీరు ಪರ್ಮಿಷನ್. ಮತ್ತೀಗ ಏನ್ರಿ ಕಾಮನ್ ಸೆನ್ಸ್ ಇಲ್ಲೇನ್ರಿ ಅಷ್ಟನು? ನೋಡ್ರಿ, ಅವ್ರ ಚಿಕನ್ನರೇ ತಿನ್ಲಿ, ಮಟನ್ನರೇ ತಿನ್ಲಿ, ಬೆಕ್ಕಾದ್ ತಿನ್ಲಿ, ಆದ್ರೆ ಅದಕ್ಕಂತ ಒಂದು ಜಾಗ ಇರ್ತೈತ್ಲಾ, ಬೇರೆ ಜಾಗ ಹುಡ್ಕೋಬೇಕ್ರಪ್ಪ. ಹಿಂದೂಗಳು ಏನ್ ಮಾಡಿದ್ರು ಸುಮ್ನೆ ಇರ್ತಾರಂತ ಮನ್ಸಿಗೆ ಬಂದಂಗ ಆಡೋದು ಎಷ್ಟು ಸರಿ ಹೇಳ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.